ಈಗಾಗಲೇ ನಾವು ಪ್ರಣಾಳಿಕೆ ಕೊಟ್ಟಿದ್ದೀವಿ. ಗುಂಪು ಮನೆಗಳು, ಇದು ಅರ್ಬನ್ ಡೆವಲಪ್ಮೆಂಟ್ ಪರ್ಗದಿಂದ ಗುಂಪು ಮನೆಗಳು ನಮ್ಮ ಆಗಲೇ ಒಂದು 2,000 ಗುಂಪು ಮನೆಗಳು ಮಾಡಬೇಕು ಅಂತ ನಮ್ಮ MLA ಸಾಹೇಬರು ಧೀರೇಜ್ ಮುಂದೆ ಸರ್ ಹೇಳಿದ್ದಾರೆ. ಹಾಗೂ ಏನು ಎಲ್ಲೆಲ್ಲಿ ಗೌರ್ಮೆಂಟ್ ಜಮೀನುಗಳಿದೆ ಅದನ್ನು ಗುರುತು ಮಾಡಿ ಗುಂಪು ಮನೆಗಳಿದ್ದು. ಯಾಕಂದರೆ ಗ್ರಾಮ ಪಂಚಾಯತಿ ಇದ್ದಾಗ ಇಂದಿರಾ ಆವಾಜು ಇವಾಗ ಇತ್ತು, ಇಲ್ಲ ಆಗಲ್ಲ. ಇದು ಅರ್ಬನ್ ಡೆವಲಪ್ಮೆಂಟ್ ಅಚ್ಚತೆ ಆಗೋದ್ರಿಂದ ಗುಂಪು ಮನೆಗಳು ಕಟ್ಟಾಗೆ ನಾವು ಸರ್ಕಾರದ ನಾರ್ಮ್ಸ್ ಐತೆ 85,000 1 ಲಕ್ಷನೇ ಕಟ್ಟಿದೆ ಅವ್ರಿಗೆ. ಅದಕ್ಕೆ ಕೀ ಎಲ್ಲ ರೆಡಿ ಮಾಡಿ ಕೀ ಅಂತ ಕೊಡೋ ಫಲಾನುಭವಿಗೆ ಯಾರು ಬಡವಿರ್ತಾರೋ ನಿರ್ಗತಿರ್ತಾರೋ ಯಾರು BPL ಕಾರ್ಡ್ ಅಂಥವ್ರಿಗೆ ನಾವು 100% ಪ್ರಯತ್ನ ಮಾಡಿ ಅವ್ರಿಗೆ ಮನೆ ಕೊಡೋ ಪ್ರಯತ್ನ ನಾನು ನಮ್ಮ MLA ಕೂಡ್ಕೊಂಡು ನಾವು ಮಾಡ್ತೀವಿ. 19 ಜನ ಏನು ನನ್ನ ಸದಸ್ಯರಿದ್ದಾರೋ ಎಲ್ಲ ನನ್ನ ಕುಟುಂಬ ಇದ್ದಂಗೆ. ಆ ಕುಟುಂಬವನ್ನು ನನ್ನ ಜೊತೆ ಕರ್ಕೊಂಡೋಗಿ ಉತ್ತಮವಾದ ಕೆಲಸವನ್ನು ನಿರ್ವಹಿಸ್ತೀವಿ. ಸರ್, ಈ ಎಲೆಕ್ಷನ್ ಅಲ್ಲಿ ಸಾಕಷ್ಟು ಹಣದ ಹೊಳೆಯನ್ನು ಹರಿಸಿದ್ದಾರೆ ಬಿಜೆಪಿ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ. ಅವ್ರು ಆರೋಪನೇ ಮಾಡ್ತಾರೆ ಸ್ವಾಮಿ. ಅವರು ಕಾಂಗ್ರೆಸ್ ಎಲ್ಲಿ ಆರೋಪ ಮಾಡ್ತಾ ಇಲ್ಲ. ಕರ್ನಾಟಕದಲ್ಲಿ 140 ಜನ ಬಂದಾಗ ಅವತ್ತು ಯಾವ ಹೊಳೆನೂ ಇಲ್ಲ. ಎಲೆಕ್ಟ್ರಾನಿಕ್ ಮತಪತ್ರಿಕೆ ಬಂದಾಗ ಅವ್ರದ್ದು ಯಾವುದೂ ಇಲ್ಲ. ಸೋತಾಗ ಓಟ್ ಚೋರಿ ಅಂತಾರೆ, ಗೆದ್ದಾಗ ಯಾರು ಚೋರಿ ಅಲ್ವಾ? ಬಿಹಾರದೊಳಗೆ ಏನಾಯ್ತು ಪರಿಸ್ಥಿತಿ? ಏನಾಯ್ತು ಸ್ವಾಮಿ ಪರಿಸ್ಥಿತಿ? 15 ಬಂತು 224ಕ್ಕೆ. ಅಲ್ಲಿ ಹೋದ್ರು. ಏನು ಮೋದಿಯವರು ಹೇಳಿದಾರ, ಕಾಂಗ್ರೆಸ್ ಮುಕ್ತ ಭಾರತ. ಇದು 3 ತಿಂಗಳಿಗೆ ಆಗುತ್ತೆ. ಅವ್ರದ್ದಿದೆ ದೇಶದಾಗಲ್ಲಿದೆ. ತೆಲಂಗಾಣ, ಕರ್ನಾಟಕ, ಹಿಮಾಚಲ ಪ್ರದೇಶ ಇನ್ನೆಲ್ಲೂ ಇಲ್ಲ. ಯಾರು ಗೆದ್ದರೆ ಅವ್ರಿಗೆ ನಾವು ಹೇಳಬೇಕು, ಸೋತವ್ರಿಗೆ ಸಾಂತ್ವನ ಹೇಳಬೇಕು. ಯಾವುದೋ ಒಂದು ಗುಳ್ಳೆನಪ್ಪ ಹೇಳ್ಕೊಂಡು ಎಲೆಕ್ಟ್ರಾನಿಕ್ ಮತ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳಕ್ಕೆ ಹೋಗ್ಬಾರ್ದು. ಕಾಂಗ್ರೆಸ್ ಮುಕ್ತ ಭಾಷೆಗಳಲ್ಲಿ ಆಗುತ್ತೆ ಸರ್ ಹೇಳೋಕ್ಕಾಗ. ಮುಂದಿನ ದಿನಗಳಲ್ಲಿ ನಮ್ಮ ಪರ್ಫಾರ್ಮೆನ್ಸು, ನಮ್ಮ ಒಂದು ಸಹೋದ್ಯೋಗಿಗಳ ಪರ್ಫಾರ್ಮೆನ್ಸು ನೋಡೋಣ. ನಾವು ಅದು ನಮ್ಮ ಪಕ್ಷಕ್ಕೋಸ್ಕರ ನಾವು ದುಡಿತೀವಿ. ಮುಂದಿನ ಎಲೆಕ್ಷನ್ ಒಳಗೆ ನಾವು ಇನ್ನೂ ಹೆಚ್ಚಿನ ಸೀಟಲ್ಲಿ ಗೆಲ್ತೀವಿ. ಮುಂದೇನು ನಮ್ಮ ಧೀರೇಜ್ ಮುನ್ರಾಜ್ ಅವರು MLA, ಅದು ಇವತ್ತೇ ನನಗೆ ಗಂಟಾಘೋಷವಾಗಿ ಹೇಳ್ತಿದ್ದೆ. ಅವ್ರು ಮಾಡ್ತಾ ಇರೋ ಸೇವೆ, ಅವ್ರ ನಾಲೆಡ್ಜು, ಅವ್ರ ಮುಂದೇನೂ ಕೂಡ ಅವರೇ ಗೆಲ್ಲಬೇಕು. ಯಾವುದೇ ಒಬ್ಬ ವ್ಯಕ್ತಿ ಈ ಸಮಾಜದ ಬಗ್ಗೆ ಚಿಂತನೆ ಇರಬೇಕು, ದೇಶದ ಬಗ್ಗೆ ಚಿಂತನೆ ಇರಬೇಕು ಅಂತ ಒಂದು ವ್ಯಕ್ತಿ ನಾವು ಆಯ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು 2 ವರ್ಷದೊಳಗೆ ಮತ್ತೆ ಅವರು ನಮ್ಮ ಕರ್ನಾಟಕದಲ್ಲಿ BJP ಸರ್ಕಾರ ಬರ್ತದೆ. ನಮ್ಮ ಧೀರೇಜ್ ಸರ್ ಕೂಡ ಒಂದು ಮಿನಿಸ್ಟರ್ ಆಧಾರ ಅಂತ ನಾನು ಇವತ್ತೇ ಬರ್ಕೊಡ್ತೀನಿ. ಅವರಿಗೆ ನಾಲೆಡ್ಜ್ ಇದೆ, ಅವ್ರು ಮಾಡೇ ಮಾಡ್ತಾರೆ. ನಮ್ಮ BJP ಸರ್ಕಾರ ಅಂತ ನಾವು ನಂಬಿಕೆ ಇದೆ, ಅವ್ರು ಆಗ್ತಾರೆ. ದೈವಾಂಶ ಸಂಬುತ್ತರು, ಭಗವಂತನ ಮೇಲೆ ಅಪಾರವಾದ ನಂಬಿಕೆ ಇದೆ ಅವ್ರಿಗೆ. ಅವ್ರು ಆದೇ ಆಧಾರ ಅಂತ ಈ ಮೂಲಕ ಹೇಳ್ಕೊಂತೀವಿ. ಮತ್ತು ನಮ್ಮ ದಂಡಾಧಿಕಾರಿ ತಹಸೀಲ್ದಾರ್ ಸಾಹೇಬರು ಈಗಾಗಲೇ ಹೇಳಿದ್ದಾರೆ, ಈ ಪಟ್ಟಣ ಪಂಚಾಯತ್ ಎಷ್ಟು ಬೃಹದಾಕಾರವಾಗಿದೆ ಬೆಳೀತಿದೋ ಅಷ್ಟೇ ಸಮಸ್ಯೆಗಳನ್ನ ನಿಮ್ಮ ಜೊತೆ ತೊಗೊಂಡೋಗ್ತಾ ಇದ್ದೀರಾ. ಆ ಸಮಸ್ಯೆಗೆ ಪರಿಹಾರ ಕೊಡಬೇಕು. ಅದೇ ನಿಮ್ಮ 19 ಜನರ ಗುರಿ. ಯಾವ ಥರ ಮಾಡಿದ ಮೂಲಭೂತ ಸಮಸ್ಯೆಗಳು ಏನು ಕೈಗಾರಿಕಾ ಪ್ರದೇಶದ ಘನತ್ಯಾಜ್ಯಗಳು ಬರ್ತವೆ, ಅದನ್ನು ಅವಾಯ್ಡ್ ಮಾಡಬೇಕು. ಅದನ್ನು ನೀರಿನ ಸಂಸ್ಕರಣೆ ಮಾಡಬೇಕು. ಅದೆಲ್ಲ ಮಾಡಿದಾಗ ಇದನ್ನು ಉತ್ತಮವಾದ ಒಂದು ಪಟ್ಟಣ ಪಂಚಾಯತ್ ರಾಜ್ಯಕ್ಕೆ ಮಾದರಿ ಮಾಡಿಕೊಡ್ಬೇಕಂತಿದೆ. ಆ ನಿಟ್ಟಿನಲ್ಲಿ ನಾನೂ ಸಹ 19 ಜನ ಸೇರಿ ಅದಕ್ಕೆಲ್ಲರೂ ಒಂದು ಹೋರಾಟ ನಡೆಸಿ ಪರಿಸರಕ್ಕಾದ ಅನ್ಯಾಯವನ್ನು ಖಂಡಿಸ್ತಾ ಏನಿವತ್ತು ಮೂಲಭೂತ ಸೌಕರ್ಯಗಳು ಜನಗಳಿದ್ದಾರೆ, ಬೃಹದಾಕಾರವಾಗಿ ಬೆಳೀತಾ ಇದೆ. ಅದು ತಕ್ಕಂಗೆ ನಾವು ನಮ್ಮ ಪಟ್ಟಣ ಪಂಚಾಯತ್ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅಭಿವೃದ್ಧಿ ಪರ ಮತ್ತು ನಮ್ಮ ತಾಲೂಕಿನ MLA ಅವರು ಇನ್ನೂ 33 ವರ್ಷ ಸಂಪೂರ್ಣ ಸಹಕಾರ ನಮ್ಮ ಪಟ್ಟಣ ಪಂಚಾಯತ್ ಮೇಲೆ ಇರ್ತದೆ. ಅವ್ರ ಸಹಕಾರ ನನ್ನ ಮೇಲೆ ಯಾವತ್ತೂ ಸದಾ ಇರ್ತದೆ. ಅವರ ಆಶೀರ್ವಾದದಿಂದ ನಾನು ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಕೈಗಾರಿಕಾ ಪ್ರದೇಶನೂ ಅತ್ಯುನ್ನತವಾಗಿ ಒಂದು ಮಾದರಿ ಪಟ್ಟಣ ಪಂಚಾಯತ್ ನಡೆಸ್ಕೊಡ್ತೀನಿ ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.